ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BRS ವರ್ಲ್ಡ್ ಚಾನಲ್. ಇವತ್ತು ನಾವು ಬಾರ್ಬಿಕ್ಯೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆ. ಸೊ ಯಾವ ಥರ ನಾನು ಮ್ಯಾರಿನೇಟ್ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ 2 kg ಪ್ರಾನ್ಸ್ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಮೇನು ನಮಗೆ ಮೊಸರು ಬೇಕು, ಸ್ವಲ್ಪ ಹಲ್ದಿ ಪೌಡರ್, ಒಂದು ಸ್ವಲ್ಪ ಸಾಲ್ಟ್, ಮತ್ತು ಚಿಲ್ಲಿ ಪೌಡರ್, ಮತ್ತು ಜೀರಾ ಪೌಡರ್, ಒಂದು ಸ್ವಲ್ಪ ಕೊರಿಯಾಂಡರ್ ಪೌಡರ್. ಇಷ್ಟು ಸಿಂಪಲಾಗಿ ಮಾಡ್ಕೊಳ್ತೀವಿ. ಮತ್ತು ಒಂದು ಸ್ವಲ್ಪ ಆಯಿಲ್ ಬೇಕಾಗುತ್ತೆ ಮ್ಯಾರಿನೇಟ್ ಮಾಡೋಕ್ಕೆ. ಈಗ ಇದನ್ನೆಲ್ಲ ಹಾಕ್ಕೊಂಡು ಫಸ್ಟ್ ನಾವು ಪ್ರಾನ್ಸ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ನಾನು ಹಲ್ದಿ ಪೌಡರ್ ಹಾಕ್ಕೊಂಡೆ. ಆಮೇಲೆ ನೋಡಿ, ಒಂದು ಸ್ವಲ್ಪ ಇದರಲ್ಲಿ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಹಾಕ್ಕೊಂಡೆ. ಮತ್ತು ನೋಡಿ, ಇದು ಜೀರಾ ಪೌಡರು ಹಾಕ್ಕೊಂಡೆ. ಎಲ್ಲ ಸೇಮ್ ಇದು ಅಳತೆ ತೊಗೊಳ್ಳಿ. ಮತ್ತು ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕಿ. ತುಂಬ ಖಾರ ಬೇಕು ಅಂತ ಹೇಳಿದ್ರೆ ನೀವು ತುಂಬ ಹಾಕ್ಕೊಳ್ಬೋದು, ಸ್ವಲ್ಪ ಖಾರ ಇಷ್ಟಪಡೋರು ಸ್ವಲ್ಪ ಹಾಕ್ಕೊಳ್ಬೋದು. ನೋಡಿ, ಮತ್ತು ಸಾಲ್ಟ್, ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸಾಲ್ಟು ಅಷ್ಟೇ ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಟೇಸ್ಟ್ ನೋಡಿ, ಯಾಕಂದರೆ ತುಂಬ ಉಪ್ಪಾಗಿಬಿಡುತ್ತೆ ಅದು. ಮತ್ತು ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು. ಮತ್ತು ನೋಡಿ, ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ನೋಡಿ, ಈ ಥರ ಸ್ಪೂನ್ ತೊಗೊಂಡು ನಾನು ಆ ಸ್ಪೂನಲ್ಲಿ ಒಂದು 3 ರಿಂದ 4 ಸ್ಪೂನ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈ ಬಾರ್ಬಿಕ್ಯೂ ಮಾಡುವಾಗ ಯಾವಾಗಲೂ ನಾವು ಮೊಸರು ಯೂಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿದ್ರೆ ತುಂಬ ಟೇಸ್ಟು ಮತ್ತು ತುಂಬ ಬೇಗ ಕುಕ್ ಆಗುತ್ತೆ ಅದು. ಯಾಕೆಂದರೆ ನಾವು ಎಲ್ಲ ಚಾರ್ಕೋಲು ಈ ಕೆಂಡದಲ್ಲೇ ಬಾಯ್ಲ್ ಮಾಡ್ಕೊಳ್ಳೋ ಕಾರಣ ಕರ್ಡ್ ಹಾಕಿದ್ರೆ ಸ್ವಲ್ಪ ಮೀಟ್ ಸ್ಮೂತಾಗಿ ಕುಕ್ ಆಗುತ್ತೆ ಬೇಗ. ಸೊ ನಾನು ನೋಡಿ ಸಿಂಪಲಾಗಿ ಮನೆಯಲ್ಲೇ ಯಾವ ಥರ ಮ್ಯಾರಿನೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ರೀತಿ ಮ್ಯಾರಿನೇಟ್ ಮಾಡ್ಬೋದು ಬಾರ್ಬಿಕ್ಯೂ ಮಾಡುವಾಗ. ಇದು ಸ್ವಲ್ಪ ಸಿಂಪಲ್ ಆಗಿದೆ. ನೋಡಿ, ಸ್ವಲ್ಪ ಎಣ್ಣೆ ನಿಮಗೆ ಬೇಕಿದೆ, ಇದು ಆಪ್ಷನಲ್. ಬೇಕಿದ್ರೆ ಯಾವ ಎಣ್ಣೆ ಬೇಕಿದ್ರೆ ಯೂಸ್ ಮಾಡಿ. ನಾನು ಈ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಯೂಸ್ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ನೀವು ಖಾಲಿ ಇಷ್ಟು ನಾನು ಹೇಳಿದ ಇಂಗ್ರೀಡಿಯೆಂಟ್ಸ್ ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ಬೋದು. ನೋಡಿ, ಇವಾಗ ಆಯಿತು ಮ್ಯಾರಿನೇಟ್, ನಂದು ಪ್ರಾನ್ಸ್ ಮ್ಯಾರಿನೇಟ್ ಆಯಿತು. ನೀವು ಇದನ್ನ ಬಟರ್ ಪೇಪರಲ್ಲಿ ಈ ಥರ ಕವರ್ ಮಾಡಿ ಇಟ್ಬಿಡಿ. ಯಾಕಂದರೆ ಬಾರ್ಬಿಕ್ಯೂ ಮಾಡುವಾಗ ಯಾವಾಗಲೂ ಮ್ಯಾರಿನೇಟ್ ಮಾಡಿ ನಾವು ಸ್ವಲ್ಪ ಹೊತ್ತು ಇಡಬೇಕು. ನೀವು ಪ್ರೀವಿಯಸ್ ಡೇ ಮಾಡಿಟ್ರು, ಈಗ ನೆಕ್ಸ್ಟ್ ಡೇಗೆ ನಿಮಗೆ ಬಾರ್ಬಿಕ್ಯೂ ಹೋಗೋಕ್ಕಿದ್ರೆ ನೀವು ಪ್ರೀವಿಯಸ್ ಡೇನು ಮಾಡಿ ಇಡ್ಬೋದು. ಇಲ್ಲಾಂದರೆ 1 or 2 hour ಮುಂಚೆನೂ ಮಾಡಿಟ್ರೆ ಅದು ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ನಂದಿಲ್ಲ ಆಯಿತು, ಪ್ರಾನ್ಸ್ ಮ್ಯಾರಿನೇಟ್ ಆಯಿತು. ಇನ್ನು ನಮಗೆ ಚಿಕನ್ ಮ್ಯಾರಿನೇಟ್ ಮಾಡಬೇಕಿದೆ. ಇದನ್ನ ನಾವು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಇವಾಗ ಫ್ರೀಝರಲ್ಲಿ ಇಡಬೇಡಿ, ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಯಾಕಂದರೆ ಫ್ರೀಝರಲ್ಲಿ ಇಟ್ಟರೆ ಅದು ಗಟ್ಟಿ ಐಸ್ ಆಗಿಬಿಡುತ್ತೆ, ಮತ್ತು ಅದು ಐಸ್ ಬಿಡೋಕ್ಕೂ ತುಂಬ ಟೈಮು. ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಈಗ ನೋಡಿ, ನಾವು ನೆಕ್ಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ತಾ ಇದ್ದೀವಿ. ನೋಡಿ, ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಾ ಪೌಡರು, ಚಿಲ್ಲಿ ಪೌಡರು, ಸಾಲ್ಟ್ ಮತ್ತು ಹಲ್ದಿ ಪೌಡರ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ 3 kg ಚಿಕನ್ ಇದೆ. ನಾನು 2 ಥರ ಮಾಡ್ತಾಯಿದ್ದೀನಿ ಚಿಕನು. ಒಂದು ರೆಡ್ ಟಿಕ್ಕಾ ಟೈಪು, ಇನ್ನೊಂದು ಗ್ರೀನ್ ಟಿಕ್ಕಾ. ನೋಡಿ, ಇದರಲ್ಲಿ ನಾನು ರೆಡ್ ಟಿಕ್ಕಾ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಇದೇ ಸ್ಪೂನಲ್ಲಿ ಒಂದು 3 ರಿಂದ 4 ಸ್ಪೂನು ಮೊಸರು ಹಾಕ್ಕೊಳ್ಳಿ. ನಾನು ಆವಾಗಲೇ ಮೆನ್ಷನ್ ಮಾಡ್ದಂಗೆ ನೀವು ಬಾರ್ಬಿಕ್ಯೂ ಮಾಡುವಾಗ ಯಾವುದಕ್ಕೆ ಆಗಲಿ ಮೊಸರು ಮ್ಯಾರಿನೇಟ್ ಮಾಡುವಾಗ ಹಾಕ್ಕೊಂಡ್ರೆ ತುಂಬ ಟೇಸ್ಟನ್ನು ಮತ್ತು ತುಂಬ ಸ್ಮೂತಾಗಿ ಬೇಗ ಬಾಯ್ಲ್ ಆಗಿಬಿಡುತ್ತೆ. ನೋಡಿ, ಜೀರಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ರೆಡ್ ಟಿಕ್ಕಾ ಮಾಡ್ತಾ ಇರೋ ಕಾರಣ ಸ್ವಲ್ಪ ಜಾಸ್ತಿನೇ ಚಿಲ್ಲಿ ಪೌಡರ್ ಬೇಕಾಗುತ್ತೆ. ಮತ್ತು ಸಾಲ್ಟ್, ಸ್ವಲ್ಪ ಅರಿಶಿಣ ಪುಡಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ನಾನು ಎಲ್ಲ ಈ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಇದು ಜೀರಾ ಪುಡಿ ಆಗಲಿ ಅಥವಾ ಕೊರಿಯಾಂಡರ್ ಪುಡಿ ಆಗಲಿ ಎಲ್ಲ 3 ಸ್ಪೂನ್ ಯೂಸ್ ಮಾಡಿದೆ. ಚಿಲ್ಲಿ ಪೌಡರ್ ಮಾತ್ರ ನಿಮಗೆ ಯಾವ ಥರ
ಟೇಸ್ಟಿಗೆ ಬೇಕು ಆ ಥರ ಯೂಸ್ ಮಾಡ್ಕೊಳ್ಳಿ. ನಾನು ಇದ್ರಲ್ಲಿ ಚಿಲ್ಲಿ ಪೌಡರ್ ಮಾತ್ರ ಒಂದು 4 to 5 ಸ್ಪೂನ್ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಮಾಡಿದ್ದೀನಿ ನಾನು. ನಿಮಗೆ ಕಮ್ಮಿ ಬೇಕು ಅಂದರೆ ನೀವು 3 ಸ್ಪೂನೇ ಯೂಸ್ ಮಾಡ್ಕೊಳ್ಬೋದು, ಇಲ್ಲದಿದ್ದರೆ ಸ್ವಲ್ಪ ಜಾಸ್ತಿನೂ ನಿಮಗೆ ಯಾವ ಥರ ಟೇಸ್ಟ್ ಬೇಕು ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇದು ನಾನು ರೆಡ್ ಟಿಕ್ಕಾ ಮಾಡೋಕ್ಕೆ ಮ್ಯಾರಿನೇಟ್ ಮಾಡ್ತಾ ಇರೋದು. ಇದರಲ್ಲಿ 3 kg ಚಿಕನ್ ಇದೆ. ನೋಡಿ, ಇಲ್ಲಿ ಚಿಕನೂ ಆಯಿತು ಮ್ಯಾರಿನೇಟ್. ಇದಕ್ಕೂ ನಾನು ಬಟರ್ ಪೇಪರ್ ಕವರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇದು ನೀವು ಮೊಸರೆಲ್ಲ ಹಾಕಿರೋ ಕಾರಣ ನೀರು ಬಿಟ್ಕೊಳ್ಳುತ್ತೆ, ಸ್ವಲ್ಪ ನೀರು ಬಿಡುತ್ತೆ. ಯಾಕಂದರೆ ಮೊಸರಿಂದನೂ ನೀರು ಬಿಡುತ್ತೆ ಮತ್ತು ಚಿಕನಿಂದನೂ ನೀರು ಬಿಡುತ್ತೆ. ಅದೇನು ಪರವಾಗಿಲ್ಲ. ನೀವು ಬಾರ್ಬಿಕ್ಯೂ ಮಾಡುವಾಗ ಹೇಗೂ ಸ್ಟಿಕ್ಕಿಗೆ ಅದನ್ನ ಮಾಂಸನ ಚುಚ್ಚಿನೇ ನೀವು ಇದರಲ್ಲಿ ಚಾರ್ಕೋಲಲ್ಲಿ ಇಡ್ತೀರಾ. ಸೊ ನೀರು ಬಿಟ್ಟರೂ ಏನೂ ಪರವಾಗಿಲ್ಲ. ಯಾಕಂದರೆ ಮೊಸರು ಹಾಕಿಲ್ಲ ಅಂದರೆ ತುಂಬ ಸ್ಮೂತ್ ಆಗೋಲ್ಲ, ಅದು ಗಟ್ಟಿ ಇರುತ್ತೆ. ಮೊಸರು ಹಾಕಿದ್ರೆ ಮಾತ್ರ ಸ್ಮೂತ್ ಆಗೋದು. ಯಾವುದೇ ಆಗಲಿ, ಫಿಶ್ ಆಗಲಿ, ಚಿಕನ್ ಆಗಲಿ, ಮಟನ್ ಆಗಲಿ, ಯಾವುದಾದ್ರೂ ಕರ್ಡ್ ಯೂಸ್ ಮಾಡಲೇಬೇಕು ಬಾರ್ಬಿಕ್ಯೂ ಮಾಡುವಾಗ. ನೋಡಿ, ಚಿಕನ್ ಮ್ಯಾರಿನೇಟ್ ಆಯಿತು. ಇದು ರೆಡ್ ಕಲರ್ ಟಿಕ್ಕಾ, ಇದು ಬಾರ್ಬಿಕ್ಯೂ ಮಾಡೋಕ್ಕೆ ಇದನ್ನ ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ನೋಡಿ, ಗ್ರೀನ್ ಕಲರ್ ಟಿಕ್ಕಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ. ಇದೂ ತುಂಬ ಸಿಂಪಲ್. ನೋಡಿ, ಮೊಸರು, ಉಪ್ಪು, ಅರಿಶಿಣ ಪುಡಿ ಮತ್ತು ಎಲ್ಲ ಪೇಸ್ಟ್, ಕೊರಿಯಾಂಡರ್, ಪುದೀನ, ಗ್ರೀನ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಇಷ್ಟನ್ನ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ ಮೊಸರು ಹಾಕ್ಕೊಂಡೆ, 1 ಕಪ್ ಮೊಸರು ಹಾಕ್ಕೊಂಡೆ. ಮೊಸರು ಹಾಕ್ಕೊಂಡು ಎಲ್ಲ 1 ಮುಷ್ಟಿಯಷ್ಟು ಪುದೀನ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 2ರಿಂದ 3, ಇದು ಅಷ್ಟೇ. ಖಾರ ನಿಮಗೆ ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2ರಿಂದ 3 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು. ಇದೂ ತುಂಬ ಚೆನ್ನಾಗುತ್ತೆ ಈ ಟಿಕ್ಕಾನು, ಗ್ರೀನ್ ಟಿಕ್ಕಾ. ನೋಡಿ, ಇದರಲ್ಲೂ 3 kg ಚಿಕನ್ ಇದೆ. 3 kg ಈಕ್ವಲ್ ಆಗಿ ನಾನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಅದು 3 kg ರೆಡ್ ಕಲರ್, ಇದು 3 kg ಗ್ರೀನ್ ಕಲರ್. ನೋಡಿ, ಇಲ್ಲಿ ಗ್ರೀನ್ ಕಲರ್ ಮ್ಯಾರಿನೇಟ್ ಮಾಡಿ ರೆಡಿ ಆಯಿತು. ಇದಕ್ಕೂ ನಾವು ಬಟರ್ ಪೇಪರಿಂದ ಕವರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಹಾಗೆಯೇ ನಾವಿಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ನೂ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ನೋಡಿ, ಕ್ಯಾಪ್ಸಿಕಮ್ ನಾನಿಲ್ಲಿ ಯೆಲ್ಲೋ ಕಲರ್, ಗ್ರೀನ್ ಮತ್ತು ರೆಡ್ ಕಲರ್ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ಬೇಕು ಆ ಕಲರ್ ಕ್ಯಾಪ್ಸಿಕಮ್ ಯೂಸ್ ಮಾಡ್ಬೋದು. ನೋಡಿ, ಇದಕ್ಕೆ ನಾನು ಎಲ್ಲ ಮಸಾಲ ಮಿಕ್ಸ್ ಮಾಡಿದ್ದೀನಿ. ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಜೀರಾ ಪೌಡರ್, ಕೊರಿಯಾಂಡರ್ ಪೌಡರ್, ಸಾಲ್ಟ್ ಮತ್ತು ಹಲ್ದಿ ಅಷ್ಟೇ. ಅದನ್ನ ಮಿಕ್ಸ್ ಮಾಡಿ, ಯಾಕಂದರೆ ಈ ಕ್ಯಾಪ್ಸಿಕಮ್ ನಾವೆಲ್ಲ ಚಿಕನ್ ಆಗಲಿ, ಪನ್ನೀರ್ ಆಗಲಿ, ಪ್ರಾನ್ಸ್ ಆಗಲಿ ಎಲ್ಲಾದರೂ ಮಧ್ಯ ಇಡಬೇಕಾಗುತ್ತೆ. ಸೊ ಅದಕ್ಕೆ ನೋಡಿ, ಸಿಂಪಲ್ಲಾಗಿ ನಾನು ಈ ಥರ ಮಸಾಲ ಚೂರು ಒಂದು ಕಾಲು ಸ್ಪೂನ್ ಹಾಕಿ ಮ್ಯಾರಿನೇಟ್ ಮಾಡಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟು ಕ್ಯಾಪ್ಸಿಕಮ್ ಆದ ತಕ್ಷಣ ಪನ್ನೀರನ್ನ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಪನ್ನೀರ್ಗೂ ಅಷ್ಟೇ ಸಿಂಪಲ್ಲಾಗಿ ಕರ್ಡ್, ಜೀರಾ ಪೌಡರ್ ಮತ್ತು ಕೊರಿಯಾಂಡರ್ ಪೌಡರ್, ಹಲ್ದಿ ಪೌಡರ್, ಚಿಲ್ಲಿ ಪೌಡರ್ ಇಷ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಇಷ್ಟನ್ನು ಯೂಸ್ ಮಾಡಿ ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ವೆಜ್ ಮತ್ತು ನಾನ್ ವೆಜ್ ಎರಡು ಮಿಕ್ಸ್ ಮಾಡಿ ಮಾಡಿದ್ರ ಕಾರಣ ಪನ್ನೀರು, ಕ್ಯಾಪ್ಸಿಕಮ್ಮು ಅದೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಮ್ಯಾರಿನೇಟ್ ಆಯಿತು. ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈಗ ನಾವು ನೆಕ್ಸ್ಟ್ ಪೈನಾಪಲ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಪೈನಾಪಲ್ ಅಷ್ಟೇ ಈ ಥರ ಕಟ್ ಮಾಡಿಕೊಂಡು ಅದಕ್ಕೂ ಸಿಂಪಲ್ಲಾಗಿ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಎರಡು ಯೂಸ್ ಮಾಡಿದ್ದೀನಿ. ಬೇರೆ ಯಾವ ಮಸಾಲ ಯೂಸ್ ಮಾಡ್ತಾ ಇಲ್ಲ. ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಯೂಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇದು ಚೆನ್ನಾಗಾಗುತ್ತೆ. ಪೈನಾಪಲ್ಲು ತುಂಬ ಚೆನ್ನಾಗಾಗುತ್ತೆ ಬಾರ್ಬಿಕ್ಯೂಗೆ.
ನೋಡಿ ನಮ್ಮ ಸ್ಪೆಷಲ್ ಗೆಸ್ಟ್ ಬಂದರು, ಡ್ಯಾಫ್ನಿ. ಅವಳು ನಮ್ಮದು ಫ್ಯಾಮಿಲಿ ಫ್ರೆಂಡ್, ಸಿಸ್ಟರ್ ಫ್ರಮ್ ಅನದರ್ ಮದರ್ ಎಲ್ಲನೂ ಹೇಳ್ಬೋದು. ಅವಳ ಬರ್ತ್ಡೇಗೋಸ್ಕರ ನಾವು ಸರ್ಪ್ರೈಸ್ ಮಾಡಿದ್ದು. ಅವಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಬರ್ತೀವಿ, ಅವಳಿಗೆ ಸರ್ಪ್ರೈಸ್ ಮಾಡ್ತೀವಿ ಅಂತ. ಇದು ಅಲ್ ಮಮ್ಜಾರ್ ಅಂತ ಹೇಳಿ ಒಂದು ಪ್ಲೇಸ್. ಬಂದವಳಿಗೆ ತುಂಬ ಖುಷಿ ಆಯ್ತು ನಮ್ಮನ್ನೆಲ್ಲ ನೋಡಿ. ಅವಳದು 27th ಬರ್ತ್ಡೇ. ಸೊ ನಾವೆಲ್ಲ ಸೇರಿ ಅವಳಿಗೆ ಸರ್ಪ್ರೈಸ್ ಕೊಟ್ಟು ಸೆಲೆಬ್ರೇಟ್ ಮಾಡಿದ್ವಿ.